ಲೋಕಾಯುಕ್ತ ಹೆಸರಲ್ಲಿ ಹಣ ವಸೂಲಿ ಆರೋಪ ಪ್ರಕರಣ ಎಸ್ಪಿ ಶ್ರೀನಾಥ್ ಜೋಶಿಗೆ ಮತ್ತೊಂದು ಶಾಕ್. ಲೋಕಾಯುಕ್ತ ಎಡಿಜಿಪಿಯಿಂದ ಸಿಎಸ್ಗೆ ಪತ್ರ. ತನಿಖೆ ವೇಳೆ ಶ್ರೀನಾಥ್ ಜೋಶಿ ಅಕ್ರಮ ಎಸಗಿರೋದು ಪತ್ತೆಯಾಗಿದೆ. ಕೋಟ್ಯಂತರ ಹಣ ವರ್ಗಾವಣೆಯಾಗಿರೋದು ದೃಢಪಡ್ತಾ ಇದೆ. ದಾಖಲೆಗಳನ್ನು ಸಂಗ್ರಹಿಸಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಗೌಪ್ಯ ಮಾಹಿತಿ ಸೋರಿಕೆ ಮಾಡಿ ಹಣ ವಸೂಲಿ, ಅಧಿಕಾರ ದುರುಪಯೋಗ ಪಡಿಸಿಕೊಂಡು ಹಣ ವಸೂಲಿ ಮಾಡಿದ್ದಾರೆ. ಹಣವನ್ನು ಕ್ರಿಪ್ಟೋ ಕರೆನ್ಸಿಯಲ್ಲಿ ಹೂಡಿಕೆ ಮಾಡಿದ್ದಾರೆ ಜೋಶಿ. ತನಿಖೆ ಮಾಹಿತಿ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ ಲೋಕಾಯುಕ್ತ ಎಡಿಜಿಪಿ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ಈಗ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಲೋಕಾಯುಕ್ತ ಕಚೇರಿಯಿಂದ ಆಗಿರುವಂಥದ್ದು ಈ ಕೋಟ್ಯಂತರ ಹಣ ವರ್ಗಾವಣೆಯಾಗಿರೋದು, ಈಗ ಲೋಕಾಯುಕ್ತ ಎಡಿಜಿಪಿ ಉಲ್ಲೇಖಿಸಿರುವಂತಹ ಮಾಹಿತಿ ಪತ್ರದಲ್ಲಿ ಇರುವ ಪ್ರಮುಖ ಅಂಶ ಏನು ಅಂತ? ಪ್ರತಿಮಾ, ಲೋಕಾಯುಕ್ತದಲ್ಲಿ ಎಸ್ಪಿ ಆಗಿದ್ದಂತ ಶ್ರೀನಾಥ್ ಜೋಶಿ, ಅಂದ್ರೆ ಈ ಹಿಂದೆ ಎಸ್ಪಿ ಆಗಿದ್ದಂತ ಶ್ರೀನಾಥ್ ಜೋಶಿ ಏನು ಈ ಒಂದು ಅಧಿಕಾರಿಗಳ ಅಂದ್ರೆ ಯಾರ್ಯಾರ ಮೇಲೆ ಅಧಿಕಾರಿಗಳ ಬೇರೆ ಬೇರೆ ಇಲಾಖೆಗಳಲ್ಲಿ ಕಂಪ್ಲೇಂಟ್ ಬರುತ್ತೋ ಅವರ ಮೇಲೆ ಕಂಪ್ಲೇಂಟ್ ಬಂದಾಗ ಅವ್ರನ್ನ ರೈಡ್ ಮಾಡೋದು ಬಿಟ್ಟು ಅಥವಾ ಅದಕ್ಕೆ ಟ್ರ್ಯಾಪ್ ಮಾಡೋದು ಬಿಟ್ಟು ಅವ್ರನ್ನ ಕರೆದು ಹಣವನ್ನ ಅವ್ರಿಗೆ ಡಾಕ್ಯುಮೆಂಟ್ಸ್ ಅನ್ನ ಕೊಟ್ಟು ಹಣವನ್ನ ವಸೂಲಿ ಮಾಡುವಂಥದ್ದು, ಕೆಲವೊಂದಷ್ಟು ಮಹತ್ವದ ಏನು ಅದನ್ನ ಇನ್ಫಾರ್ಮೇಶನ್ ಕೊಡಬಾರ್ದು ಅದನ್ನೆಲ್ಲವೂ ಕೂಡ ಕೊಟ್ಟು ಸಾಕಷ್ಟು ಕೋಟ್ಯಾಂತರ ರೂಪಾಯಿ ಹಣವನ್ನ ಅವರು ದೋಚ್ಕೊಂಡಿದ್ದಾರೆ. ಜೊತೆಗೆ ಲಿಂಗಪ್ಪ ಅಂತ ಏನು ಕಾನ್ಸ್ಟೇಬಲ್ ಇದ್ದಾವ ಆತನ ಮೂಲಕ ಕಂಪ್ಲೀಟ್ ಆಗಿ ಹ್ಯಾಂಡಲ್ ಮಾಡಿ ಭ್ರಷ್ಟಾಧಿಕಾರಿಗಳಿಗೆ ಇವರು ಕೂಡ ಅವ್ರನ್ನೆಲ್ಲರನ್ನು ಟ್ರ್ಯಾಪ್ ಮಾಡೋ ಮುಂಚೆನೆ ಇವರೇ ಅವ್ರಿಗೆಲ್ಲರಿಗೂ ಇನ್ಫಾರ್ಮೇಶನ್ ಕೊಟ್ಟು ನಾವು ರೈಡ್ ಮಾಡಿಸಲ್ಲ ಅಥವಾ ಈ ತಮ್ಮ ಮೇಲೆ ಈ ರೀತಿ ಅಲಿಗೇಷನ್ಸ್ ಬಂದಿದೆ ಅಂತ ಎಲ್ಲ ಹೇಳಿ ಅವ್ರ ಹತ್ರ ಕೋಟಿ ಕೋಟಿ ಹಣವನ್ನ ಸುಲಿಗೆ ಮಾಡಿರುವಂಥದ್ದು ಇದೀಗ ಒಂದು ಲೋಕಾಯುಕ್ತ ಏನು ಅವರೇ ಒಂದು ಇಂಟರ್ನಲ್ ಎನ್ಕ್ವೈರಿ ಮಾಡ್ತಾರೆ ಅಲ್ಲಿ ಬೆಳಕಿಗೆ ಬಂದಿದೆ. ಈಗಾಗಲೇ ಈಗ ಸಂಬಂಧಪಟ್ಟಂತೆ ಅವರ ಮೇಲೆ ಅಕ್ಯೂಸ್ ನಂಬರ್ 1 ಆಗಿ ಈಗಾಗಲೇ ಲಿಂಗಪ್ಪ ಇದ್ದಾನೆ. ಅಕ್ಯೂಸ್ ನಂಬರ್ 2 ಆಗಿ ಈಗ ಶ್ರೀನಾಥ್ ಜೋಶಿ ಅವ್ರನ್ನ ಕೂಡ ಮೆನ್ಷನ್ ಮಾಡ್ಕೊಂಡಿದ್ದಾರೆ. ಅದನ್ನು ಕೋರ್ಟ್ಗೂ ಕೂಡ ಕೊಟ್ಟಿದ್ದಾರೆ. ಇದೀಗ ಎಡಿಜಿಪಿ ಅವರು ಚೀಫ್ ಸೆಕ್ರೆಟರಿಗೆ ಲೆಟರ್ ಅನ್ನ ಬರೆದು ಏನ್ IPS ಅಧಿಕಾರಿ ಆಗಿರುವಂತ ಶ್ರೀನಾಥ್ ಜೋಶಿ ಅವ್ರ ಮೇಲೆ ಇಮಿಡಿಯೇಟ್ ಆಗಿ ಕ್ರಮ ಕೈಗೊಳ್ಳಬೇಕು ಅಂತಾನು ಕೂಡ ತಿಳಿಸಿದ್ರು. ಯಾಕೆಂದ್ರೆ ಈ ಅಲಿಗೇಷನ್ ಬಂದ ತಕ್ಷಣ ಅವ್ರನ್ನ ಬೇರೆ ಕಡೆ ವರ್ಗಾವಣೆ ಮಾಡಿದ್ರು. ಅದನ್ನ ಟಿವಿನ ಎಕ್ಸ್ಪೋಸ್ ಮಾಡಿತ್ತು. ಈ ರೀತಿ ಒಂದು ಲೋಕಾಯುಕ್ತ ಕಚೇರಿಯಲ್ಲೇ IPS ಅಧಿಕಾರಿಗಳು ಈ ರೀತಿ ಒಂದು ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ ಅಂತ. ಅಂತಿಮವಾಗಿ ಇದೀಗ ಒಬ್ರು ಅಧಿಕಾರಿ ಮೇಲೆ ಈಗಾಗಲೇ ಕ್ರಮಕ್ಕೆ ಮುಂದಾಗಿದೆ. ಮತ್ತೊಬ್ರು IPS ಅಧಿಕಾರಿ ಕೂಡ ಇದರಲ್ಲಿ ಶಾಮೀಲಾಗಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಮುಂದಿನ ಹಂತದಲ್ಲಿ ತನಿಖೆ ಮುಂದುವರೆದಿದೆ. ಪ್ರತಿಮಾ, ಥ್ಯಾಂಕ್ ಯು ಕಿರಣ್ ತಮ್ಮ ಮಾಹಿತಿಗೆ.